ಮತ್ತೆ ಯಾವ್ದು ಪ್ರಾಬ್ಲಮ್ ಇದೆ ಇಲ್ಲಿ? ಯಾರು ಹೇಳಿದ್ ನಿಮ್ಗೆ ಅದು? ಈಗ ಒಂದು ಕೆಲಸ ಮಾಡಿ, ನೀವು ಕರೆಕ್ಟಾಗಿ ಮಾತಾಡ್ತೀರ ಅಂತ ಕಾಣುತ್ತೆ. ನ್ಯಾಯಾಲಯದಿಂದ ಬಂದ್ರೆ ಮಾತ್ರ ಮಾಡ್ತೀವಿ ಅಂತ ಏನಾದರೂ ನಿಮ್ಮ ಹತ್ರ ಜಿಒ ಅಥವಾ ಆರ್ಡ್ರು ಅಥವಾ ನೋಟಿಫಿಕೇಶನ್ ಅಂತ ಕೊಟ್ಬಿಡಿ, ನಾವು ಹೋಗ್ತೀವಿ. ನಾವು ದಟ್ರು ನಾವು. ಹೇಳಿ. ನರಸಿಂಹಮೂರ್ತಿ ಅಂತ ನನ್ನ ಹೆಸರು. ಹೇಳಿ. ಹೌದು. ಹೌದು. ಈಗ ನಾನು ತಂದಿರೋದು ಡೂಪ್ಲಿಕೇಟ್ ಅಂತೀರಾ ನೀವು? ಇಲ್ಲ ಸರ್, ನಾನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. ಈಗ ನಾವು ತಂದಿರೋದೇನು ಡೂಪ್ಲಿಕೇಟಾ ಸರ್? ಈಗ ತಾವು ಹೇಳ್ತಾ ಇರೋದು ಯಾವ ಟೈಮ್ ಆಫ್ ಫೈಲಿಂಗ್ ದ ಚಾರ್ಜ್ ಶೀಟ್, ಅದು ದಟ್ಸ್ ಬಿಟ್ವೀನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್. ಅದು ಸರ್ ಹೇಳಿ ಸರ್. ಸರ್ ನ್ಯಾಯಾಲಯದಿಂದ ಒಂದು ಕಾಪಿ ನಮಗೆ ಕಳ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದ್ರ ಬಗ್ಗೆ ಒಪಿನಿಯನ್ ತಗತ್ತೆ ಅಂತ ಹೇಳ್ತಿರೋದು. ಈಗ ಬೈ ಹ್ಯಾಂಡ್ ಕಂಪ್ಲೇಂಟ್ ತಗೊಬಂದ್ರೆ ಮಾಡ್ಕೋಬಹುದಾ ಅಥವಾ ಆಫೀಸ್ ಇಂದ ಬರುವವರೆಗೂ ವೇಟ್ ಮಾಡ್ಬೇಕಂದ್ರೆ? ಉತ್ತರ ಕೊಡ್ಲ ಸರ್, ಉತ್ತರ ಕೊಡ್ಲ. ಈಗ ನಿಮ್ಗೆ ಕೋರ್ಟಿಂದ ಬರೋದು ಕೂಡ ಸೇಮ್ ಕಾಪಿನೇ. ಕೋರ್ಟಿಂದ ಬರೋ ಕಾಪಿ ಬೇರೆ ಅಡಿಷನಲ್ ಆಗಿ ಏನೋ ಪೇರಾ ಸೇರ್ಸೋದು, ಲೈನ್ ಸೇರ್ಸೋದು, ಏನೋ ಕೋರ್ಟಿಂದ ಬರಬೇಕು. ಅದೇ ಕೋರ್ಟಿಂದ ಬಂದ್ರೆ ಎಫ್ಐಆರ್ ಮಾಡೋದು ಅಂತ ಏನೋ ಆರ್ಡರ್ ಇದೆ ಸರ್. ಮಾಡಬೇಕು ಅಂತ ಏನಿಲ್ಲ ಅಲ್ಲ. ಕೇಳಿ, ಈಗ ಮಾಡಬೇಕು ಅಂತ ಏನಿಲ್ಲ. ನಾನು ಪಿಟಿಷನರ್, ನಮ್ಮ ಪರವಾಗಿರೋ ವಕೀಲರು ನೀವು. ಕೋರ್ಟು ಆದೇಶ ಮಾಡಿದೆ. ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ಗೆ ನಿಮಗೆ ಎಫ್ಐಆರ್ ಮಾಡಕ್ಕೆ ಇವ್ರಿಗೆ ಸಬ್ ಇನ್ಸ್ಪೆಕ್ಟರ್ಗೆ SHOಗೆ ಯೋಗ್ಯತೆ ಇಲ್ಲ, ಸತ್ಬಿಟ್ಟವ್ರೆ. ಹಂಗಾಗಿ ನಾನು ಕೋರ್ಟ್ಗೆ ಹೋಗಿ ವಕೀಲರ ಮೂಲಕ ಆದೇಶ ಮಾಡಿಕೊಂಡು ಆದೇಶ ಕಾಪಿ ತಂದಿದ್ದೀನಿ. ಒರಿಜಿನಲ್ ಕಾಪಿನೇ ತಂದಿದ್ದೀನಿ. ಆಯ್ತು, ಒರಿಜಿನಲ್ ಇಲ್ವಾ? ನಾನು ಹೇಳಕ್ಕಾಗಲ್ಲ. ಡೂಪ್ಲಿಕೇಟ್ ನಾವು ಡಿಸೈಡ್ ಮಾಡಿಲ್ಲ, ಕೋರ್ಟ್ ಅಂತ ಬರ್ತದಿಲ್ಲ. ಕೇಳಿ ಸರ್, ಇಲ್ಲಿ ರಿಜೆಕ್ಟ್ ಮಾಡಕ್ ಹೆಂಗಿದೆ ಮಾಡಕ್ಕಾಗಲ್ಲ. ಈಗ ಕೋರ್ಟ್ ಆದೇಶ ಕೇಳಿ ಸರ್. ಇಲ್ಲಿ ನೀವು ನಾವ್ ಯಾವ್ದು ರಿಜೆಕ್ಟ್ ಮಾಡಕ್ ಕೋರ್ಟ್ ಆದೇಶ ಮಾಡಲ್ಲ ನಾವು. ಅದನ್ನೇ ಅಥೆಂಟಿಕೇಶನ್ ಲೆಟರ್ ಬರ್ತದೆ ನಮ್ಗೆ, ಡೈರೆಕ್ಟ್ ಬರ್ತದೆ. ನೀವು ತಮ್ಮ ಕೊಡ್ಬೇಕು ಅಂತ ಎಲ್ಲಿದೆ? ಪಿಟಿಷನ್ ಆಗಲಿ ಸರ್, ನಾವು ಕೋರ್ಟ್ ಆದೇಶ ಇದ್ಮೇಲೆ ಕೋರ್ಟ್ ಆದೇಶ ಬರಲಿ. ಕೋರ್ಟ್ ಇಂದ ನಾವು ಕಾಪಿ ತಗೊಂತೀವಿ. ಅಲ್ಲ, ನೀವೇನು ಮಾಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಅವ್ನ ಅಕ್ಯೂಸ್ ಅಂತ ಆಗ್ಬಿಟ್ಟು ಏನು ಸಪೋರ್ಟ್ ಮಾಡೋ ಅವೆಲ್ಲ ಕಸ ಕೆಲಸ ಬಿಟ್ಟು ನಿಮ್ಮರು ಇರ್ತಾರಪ್ಪ. ಮತ್ತೆ ನೀವೇನ್ ಕೇಳ್ತೀರಾ? ಮತ್ತೆ ನೀವೇನ್ ಕೇಳ್ತೀರಾ ಸಾಹೇಬ್? ಅಲ್ಲ, ಕೋರ್ಟ್ ಕಾಪಿ ಬರ್ಲಿ ಮತ್ತೆ ಮಾಡ್ತೀವಿ ಅಂತ ನೀವೇನ್ ಹೇಳ್ತೀರಾ? ಅವಾಯ್ಡ್ ಮಾಡಕ್ರಿ. ಅಲ್ಲಲ್ಲ, ನೀವೇನ್ ಅವಾಯ್ಡ್ ಮಾಡಕೈತೆ ಸ್ವಾಮಿ? ಅಲ್ರಿ ಸಾಹೇಬ್ರೆ, ಅಲ್ಲ ಸಾಹೇಬ್ರೆ, ಆ ವಿಷಯನೇ ಬೇಡ ಅಂತ ನಿಮ್ಗೆ ಯಾಕೆ ಬರ್ಕೊಡ್ಬೇಕು ಅಂದ್ರೆ ಕೇಳಿ. ನಿಮ್ಗೆ ಯಾಕೆ ಬರ್ಬೋದು? ಇದನ್ನ ಯಾಕೆ ಹೇಳ್ತೀವಿ? ಕೋರ್ಟ್ ಇಂದ ಬರ್ಬೇಕು ಅಂತ. ಕೋರ್ಟ್ ಇಂದ ತಗೊಂಬೇಕಲ್ಲ, ಕೋರ್ಟ್ ಬರ್ಕೊಡ್ರಿ, ಮಾಡ್ತೀವಿ. ಕೋರ್ಟ್ ಕಾಪಿ ಎಲ್ಲ ಫೇಕ್ ಕಾಪಿ. ಅಲ್ಲಲ್ಲ, ಇದು ಬರ್ಕೊಡ್ರಿ ಬರ್ಕೊಡಿ ಹೆಂಗಂತ ಬರ್ಕೊಡ್ರಿ ಹೆಂಗಂತ ಅದೇ ಪ್ರೊಸೀಜರ್. ಮಾತಾಡಿ. ಇದು ಸ್ಪೆಷಲ್ ಕೋರ್ಟ್, ಒಂದೇ ಕೋರ್ಟ್. ಎಲ್ಲಾ ಕೋರ್ಟ್ ಅಲ್ಲಿ ಫೀಸಿಂಗ್ ಇರೋದಿಲ್ಲ ತಂದ್ಕೊಡಕ್ಕೆ. ನಿಮ್ಮ ಲೋಕಲ್ ಕೋರ್ಟ್ ಆದ್ರೆ ಸೇಮ್ನೇ ಬರ್ತದೆ. ಇರೋದು ಒಂದೇ ಕೋರ್ಟ್. ಅರ್ಥ ಆಗ್ಬೇಕಲ್ಲ, ಇವೆಲ್ಲ ಅರ್ಥ ಆಗ್ಬೇಕಲ್ಲ. ನೀವು ವಾಯ್ಸ್ ಕ್ಲಿಯರ್ ಮಾಡ್ಬಿಟ್ರೆ ಆಗಲ್ಲ. ನೀವು ಪ್ರೊಸೀಜರ್ ಹೇಳ್ತಾ ಇದ್ದೀರಿ.
ನಮ್ಮನ್ನ ಕೋರ್ಟ್ ಕಳಿಸಿ ಇಲ್ಲಿ ಮತ್ತೆ ಹಾಕಲ್ಲ ಅಂದ್ರೆ ನೀವ್ ಯಾರ ಪರವಾಗಿ ಕೆಲಸ ಮಾಡ್ತಿದ್ರ ಲೆಕ್ಕ ಹಾಕಿ. ಏನಾಗಿದೆ ಈಗ ಮಾತಾಡ್ತೀರಾ ನಾವು ಮಾತಾಡ್ತೀವಿ. ನೋಡಿ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ. ಕೋರ್ಟು ಆದೇಶ ತಗೊಂಡ್ಬಂದಿದೀವಿ. ನಾನೇ ಪಿಟಿಷನರ್ ಅದ್ರಾಗೆ ನಮ್ಮ ವಕೀಲರ ಮೂಲಕ ಬಂದಿದ್ದೀನಿ. ನೀವ್ ಹೇಳ್ತಿದ್ದೀರಾ ಡೈರೆಕ್ಟ್ ಆಗಿ ಕೋರ್ಟ್ ಇಂದ ಬಂದ್ರೆ FIR ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಈಗ ನಾವೇನ್ ಕೊಡ್ತಾ ಇದ್ದೀವಿ ಒರಿಜಿನಲ್ ಕಾಪಿಗಳು ನೀವು ಕೊಟ್ಟಿದ್ದೀರಿ. ನಮಗೆ ಕೋರ್ಟ್ ಇಂದ ಬಂದ್ರೆ ನಾವು FIR ಕೊಟ್ಬಿಡಿ. ಬೇರೆ ಹೇಳ್ಬೇಡ್ರಿ, ನೀವು ಅದನ್ನೇ ಹೇಳ್ತಿರೋದಲ್ವಾ? ಕಾಪಿ ತಂದಿದ್ದೀರಿ, ಬರ್ಕೊಟ್ಬಿಡಿ. ಹೌದು, ದಟ್ ಇಸ್ ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್. ಕೋರ್ಟ್ ಇಂದ ಬರ್ಬೇಕಲ್ಲ, ಅದನ್ನೇ ಬರ್ಕೊಡಿ ಅಂತ ಕೇಳ್ತಿರೋದು. ಬರಲಿ ಮಾಡ್ತೀವಿ. ವಕೀಲರು ಕೊಟ್ಟಿದ್ದೀವಲ್ಲ. ನಾಳೆ ವಿಲ್ ಫೈಲ್ an advance application. ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾಗ್ಲಿ ಬಿಡಿ. ಹೋಮ್ ಮಿನಿಸ್ಟರ್ ಗೊತ್ತಾಗ್ಲಿ ಬಿಡಿ. ನೀವು ಮಾಡಿ ನಾವು ಮಾಡ್ತೀವಿ. ರೋಡ್ ಅಡ್ಡ ಹಾಕಿ ಅಂತ ಮನುಷ್ಯ ಅಲ್ಲ. ಆಯ್ತು, ನಿಮಗೆ ಅದು ಗೊತ್ತಾಯ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ನಾನೊಬ್ರು ತೊಂದರೆ ಕೊಡೋನಲ್ಲ. ಒರಿಜಿನಲ್ ಕಾಪಿ ಬರುತ್ತೆ. ಸರ್ಟಿಫೈಡ್ ಕಾಪಿ ಅದನ್ನೇ ಹೇಳೋದು. ಇವತ್ತು ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಪೊಲೀಸ್ ಠಾಣೆ ಮುಂದೆ ನಾವು ನಿಂತಿದ್ದೀವಿ. ಏನಪ್ಪ ವಿಷಯ ಅಂತಂದರೆ, ತುಮಕೂರು ನಗರದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದ ಜವಾಬ್ದಾರಿ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲಾಧಿಕಾರಿಗಳು ಆದಂಥ ಶುಭ ಕಲ್ಯಾಣ್ ಅವ್ರ ಜೊತೆ ಒಂದು ಕಬಡ್ಡಿ ಪಂದ್ಯಾವಳಿ ಅಂದರೆ ಕಬಡ್ಡಿ ಪಂದ್ಯಗಳು ನಡೀಬೇಕಾದ್ರೆ ಆ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು 500 ರೂಪಾಯಿ ಬೆಟ್ಟಿಂಗನ್ನು ಕಟ್ಟಿದ್ರು. ಈ ಒಂದು ಏನು ಬೆಟ್ಟಿಂಗ್ ಕಟ್ಟಿದ್ದಂಥ ವಿಚಾರವನ್ನು ಏನು ಮಾಧ್ಯಮಗಳ ಮುಂದೆನೂ ಕೂಡ ನಾನು 500 ರೂಪಾಯಿ ಬೆಟ್ಟಿಂಗನ್ನು ಕಟ್ಟಿ ನಾನು 500 ರೂಪಾಯಿ ಹಣವನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಗೃಹ ಸಚಿವರು ಬೆಟ್ಟಿಂಗ್ ಆಡೋದ್ರ ಮೂಲಕ ರಾಜ್ಯದ ಜನರಿಗೆ ಒಂದು ಪ್ರಚೋದನೆಯನ್ನು ನೀಡುವಂತಹ, ಯಾಕೆ ಅಂತಂದರೆ ನೋಡಿ, ಸಪೋಸ್ ಈಗ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ
ಈ ಬರಡು ಭೂಮಿ ಪ್ರದೇಶಗಳಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ಗೃಹ ಸಚಿವರೇ ಬೆಟ್ಟಿಂಗ್ ಆಡ್ತಾರೆ, ನಾವೇನು ಆಡೋದ್ರಲ್ಲಿ ತಪ್ಪೇನಿದೆ, ಅವರೇ ಆಡ್ತಾರೆ ಅಂದಾಗ ನಾವು ಆಡೋದ್ರಲ್ಲಿ ತಪ್ಪೇನಿಲ್ಲ, ನಾವು ಆಡೋಣ ಅನ್ನೋ ಒಂದು ರೀತಿಯಂತಹ ಮನಸ್ಥಿತಿ ಒಂದು ರೀತಿ ಬರ್ತದೆ. ಸೊ ಹಂಗಾಗಿ ರಾಜ್ಯದ ಗೃಹ ಸಚಿವರು ಈ ಒಂದು ಬೆಟ್ಟಿಂಗ್ ಆಡೋದ್ರ ಮೂಲಕ ಒಂದು ಸಾಮಾಜಿಕ ಏನು ಮಾಧ್ಯಮಗಳ ಮೂಲಕ ಈ ಒಂದು ಪ್ರಚೋದನೆಯನ್ನು ನೀಡಿದ್ರು. ಈ ಒಂದು ವಿಚಾರವಾಗಿ ನಾನು ಹಿಂದೆ ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೆ. ಕೊಡಗೇನಹಳ್ಳಿ ಪೊಲೀಸ್ನವರು ಅದಕ್ಕೆ FIR ಮಾಡ್ದೇ ಒಂದು ಎಂಡಾಜ್ಮೆಂಟ್ ಕೊಟ್ಟಿದ್ರು. ಏನಂತ ಅಂತಂದರೆ, ನೀವು ಕೊಟ್ಟಿರ್ತಕ್ಕಂಥ ದೂರು ನಿರಾಧಾರವಾಗಿದೆ, ಆಧಾರಗಳಿಲ್ಲ, ಸಾಕ್ಷಿ ಇಲ್ಲ, ಹಾಗಾಗಿ ನಿಮ್ಮ ಅರ್ಜಿಯನ್ನು ನಿಮ್ಮ ದೂರನ್ನು ಮುಕ್ತಾಯ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನಮಗೊಂದು ಎಂಡಾಜ್ಮೆಂಟ್ ಕೊಟ್ಟಿದ್ರು. ಸೊ ಹಂಗಾಗಿ ನಾವು ಸಂಬಂಧಪಟ್ಟಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಮಧುಗಿರಿ ಅವ್ರಿಗೆ ಕೊಟ್ವಿ, DSP ಅವ್ರಿಗೆ ಕೊಟ್ರಿ, SP ತುಮಕೂರು ಅವ್ರಿಗೆ ದೂರನ್ನು ಕೊಟ್ಟಿದ್ವಿ. ಈ ಬಗ್ಗೆ ಯಾರೂ ಕೂಡ ಇದ್ರ ಬಗ್ಗೆ ಗಮನ ತಗೊಳ್ದಾನೆ. ಯಾಕೆ ತಗೊಂಡಿಲ್ಲ ಅಂತಂದರೆ, ಇವರು ಈ ಎಲ್ಲ ಅಧಿಕಾರಿಗಳು ಕೂಡ ರಾಜ್ಯದ ಗೃಹ ಸಚಿವರ ಅಧೀನದಲ್ಲಿ ಕೆಲಸ ಮಾಡುವಂಥವ್ರು. ಇವರ ಅಧೀನದಲ್ಲಿ ಕೆಲಸ ಮಾಡುವಂಥ ಈ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ FIR ಮಾಡಲಿಕ್ಕೆ ಏನು ಒಂದು ಅವ್ರಿಗೆ ಒಂದು ಏನಂತ ಅಧಿಕಾರ ಕಳ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನಾನು ಇಲ್ಲೆಲ್ಲೂ ನ್ಯಾಯ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಹೈಕೋರ್ಟ್ನ ವಕೀಲರಾದಂಥ ಉಮಾಪತಿ ಸರ್ ಮತ್ತು ನಮ್ಮ ಸುಧಾ ಕಟ್ವಾ ಮೇಡಮ್ ಅವರ ಮೂಲಕ ನಾನು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೆಂಗಳೂರಿಗೆ ನಾನು ಒಂದು ನಾವು ಇವಾಗ ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ನ ಮಧುಗಿರಿ ಉಪವಿಭಾಗ ತುಮಕೂರು ಜಿಲ್ಲೆ ಇಲ್ಲಿಗೆ ಸ್ಪೆಷಲ್ ಕೋರ್ಟಿನ ಆರ್ಡರ್ ಇಟ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಅಕ್ಯೂಸ್ ನಂಬರ್ 1 ಈಸ್ ಹೋಮ್ ಮಿನಿಸ್ಟರ್ G. ಪರಮೇಶ್ವರ್ ಮತ್ತು ಅಕ್ಯೂಸ್ ನಂಬರ್ 2 ಈಸ್ ಶುಭ ಕಲ್ಯಾಣು, ಡೆಪ್ಟಿ ಕಮಿಷನರ್ ಆಫ್ ತುಮಕೂರು ಡಿಸ್ಟಿಕ್ಕು. ಈಗ ನಾವು ಬೆಳಿಗ್ಗೆ ಮಧ್ಯಾಹ್ನ ಅರೌಂಡ್ 3:30ಗೆ ನಾವು ಈ ಸ್ಟೇಷನ್ಗೆ ಬಂದಿದ್ದೀವಿ ವಿತ್ ಆರ್ಡರ್ ಆಫ್ ದ ಏನು ಸರ್ಟಿಫೈಡ್ ಕಾಪಿ ಆಫ್ ದ ಸ್ಪೆಷಲ್ ಕೋರ್ಟ್. ಈ ವಿಶೇಷ ನ್ಯಾಯಾಲಯದ ಆರ್ಡರ್ ಕಾಪಿ ತಗೊಂಬಂದ್ಬಿಟ್ಟು ಇಲ್ಲಿರೋ ಪೊಲೀಸವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಆ್ಯಸ್ ಪರ್ ದ ಕೋರ್ಟ್ ಆರ್ಡ್ರು ನೀವು ದಯವಿಟ್ಟು ಒಂದು FIR ಹಾಕ್ಬಿಟ್ಟು ಒಂದು FIR ಕಾಪಿ ಕೊಡಿ, ಕಂಪ್ಲೇಂಟ್ ಇಲ್ಲಿ ಬಂದಿದ್ದಾರೆ, ನಾವು ಅವ್ರ ಅಡ್ವೊಕೇಟು ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಈ ತನಕನೂ ಅವ್ರು ಯಾವುದೇ ರೀತಿಯ ಆ್ಯಕ್ಷನ್ ತೊಗೊಂಡಿಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್ ಬ್ಯಾಕ್ ಅಡಿಷನಲ್ SP ಬಂದಿದ್ದಾರೆ. ನಾವು